ಈ ಆಂಜನೇಯನ ಸ್ತೋತ್ರ ಹೇಳಿಕೊಂಡು ಈ ಆಂಜನೇಯನ ಕವಚ ಬರೆದ್ರೆ ಒಳ್ಳೆಯದಾಗತ್ತೆ. ನಮಗೆ ಧೈರ್ಯ, ಭಕ್ತಿ, ಶಕ್ತಿ ಎಲ್ಲ ಕೊಡ್ತಾನೆ ದೇವರು. ಆಂಜನೇಯ ಎಲ್ಲ ಒಳ್ಳೇದು ಮಾಡ್ತಾನೆ, ಆರೋಗ್ಯನೂ ಕೊಡ್ತಾನೆ, ಕಾರ್ಯಸಿದ್ಧಿ ಆಗುತ್ತೆ ಅಂತ. ಅದಕ್ಕೆ ಇದನ್ನು ಕಾರ್ಯಸಿದ್ಧಿ ಆಂಜನೇಯ ಯಂತ್ರ ಅಂತ ಹೇಳ್ತಾರೆ. ಇದನ್ನು ಸಿಂಪಲ್ಗೂ ಬರಿಬೋದು. ಇದನ್ನು ಇದು ಛತ್ರಿ, ಇದು ಪಾದ ಬರೆದ್ರೆ ಒಳ್ಳೆಯದೇ. ಇದು ನಾನು ದೀಪದ ಥರ ಬರೆದೀನಿ. ನೀವು ಸಿಂಪಲ್ಲಾಗಿ ಈ ಥರ ಬರಿಬೋದು, ಸುಮ್ಮನೆ ಈ ಥರ ಬರಿಬೋದು. ಇದು 5 ಹಾಕ್ಬಿಟ್ಟು ಇದು ಸಂಜೀವನಿ ಪರ್ವತ ಥರನೇ ಸಿಂಪಲ್ಗೂ ಬರ್ಕೋಬೋದು. ಇದು 5, 5, 7, 9 ನೀವು ಎಷ್ಟು ಥರನೋ ಬೇಕಾದ್ರೆ ಇದು ಮಾಡ್ಕೋಬೋದು. ಇದು ಸಿಂಪಲಾಗಿ ನಿಮಗೆ ಟೈಮ್ ಇಲ್ಲದೆ ಇದ್ದಾಗ ಇಷ್ಟನ್ನೇ ಬರಿಬೋದು. ಇದನ್ನು ಬರೆದ್ಬಿಟ್ಟು ಈ ಸ್ತೋತ್ರನ ಬರ್ಕೋಬೋದು. ಇದರ ಬಾಯಲ್ಲಿ ಹೇಳ್ಕೋಬೇಕು. ಒಂದು 11 ಸರ್ತಿ ಹೇಳಿದರೆ ಒಳ್ಳೆಯದು. ಇಲ್ಲದ್ರೆ ಸಾಧ್ಯವಾಗದೇ ಇದ್ದರೆ ಒಂದು 5 ಸರ್ತಿ ಹೇಳ್ಕೊಬೋದು. ಇದು ಸುಮ್ಮನೆ ಸಿಂಪಲಾಗಿ ಈ ಥರನೂ ಮಾಡ್ಕೋಬೋದು. ಇದು ದೀಪದ ಥರನೂ ಮಾಡ್ಕೋಬೋದು. ತಮಸ್ಮಿನ್ ಕಾರ್ಯ ನಿರ್ಯೋಗೆ ಪ್ರಮಾಣಂ ಹರಿಸತ್ತಮ ಹನುಮಾನ್ಯತ್ನಮಾಸ್ತಾಯ ದುಃಖಕ್ಷಯಕರೋ ಭವ. ತಮಸ್ಮಿನ್ ಕಾರ್ಯ ನಿರ್ಯೋಗೆ ಪ್ರಮಾಣಂ ಹರಿಸತ್ತಮ ಹನುಮಾನ್ಯತ್ನಮಾಸ್ತಾಯ ದುಃಖಕ್ಷಯಕರೋ ಭವ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ. ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ. ತಮಸ್ಮಿನ್ ಕಾರ್ಯ ನಿರ್ಯೋಗೆ ಪ್ರಮಾಣಂ ಹರಿಸತ್ತಮ ಹನುಮಾನ್ಯತ್ನಮಾಸ್ತಾಯ ದುಃಖಕ್ಷಯಕರೋ ಭವ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ. ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ. ತಮಸ್ಮಿನ್ ಕಾರ್ಯ ನಿರ್ಯೋಗೆ ಪ್ರಮಾಣಂ ಹರಿಸತ್ತಮ ಹನುಮಾನ್ಯತ್ನಮಾಸ್ತಾಯ ದುಃಖಕ್ಷಯಕರೋ ಭವ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ. ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ. ತಮಸ್ಮಿನ್ ಕಾರ್ಯ ನಿರ್ಯೋಗೆ ಪ್ರಮಾಣಂ ಹರಿಸತ್ತಮ ಹನುಮಾನ್ಯತ್ನಮಾಸ್ತಾಯ ದುಃಖಕ್ಷಯಕರೋ ಭವ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯ ತವ ಕಿಂ ವದ. ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ. ತಮಸ್ಮಿನ್ ಕಾರ್ಯ ನಿರ್ಯೋಗೆ ಪ್ರಮಾಣಂ ಹರಿಸತ್ತಮ ಹನುಮಾನ್ಯತ್ನಮಾಸ್ತಾಯ ದುಃಖಕ್ಷಯಕರೋ ಭವ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ. ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ. ಓಂ ಶ್ರೀ ವೀರಾಂಜನೇಯ ನಮೋ ನಮಃ. ಸನ್ಮಂಗಳಾನಿ ಭವಂತು. ಜಗತ್ಕಲ್ಯಾಣಮಸ್ತು.